ಕರ್ನಾಟಕದ ಪಾಲಿನ ದಲಿತ ನಾಯಕ, ಹಿಂದುಳಿದವರ ಪಾಲಿನ ಹರಿಕಾರ ಅಂತಾನೆ ಕರೆಸಿಕೊಳ್ಳೋ ದೇವರಾಜ ಅರಸು ಅವರ ಮನೆ ನೆಲ ಕಚ್ಚೋ ಹಂತಕ್ಕೆ ಬಂದಿದೆ. ಕೋಟಿ ಕೋಟಿ ಹಣ ರಿಲೀಸ್ ಆದ್ರೂ ಒಂದೇ ಒಂದು ಅಭಿವೃದ್ಧಿಯೂ ಆಗಿಲ್ಲ. ಸಿಎಂ ಸಿದ್ದರಾಮಯ್ಯ ಈಗ ದಾಖಲೆಯ ರಾಮಯ್ಯ ಆಗಿದ್ದಾರೆ. ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಯಾರೂ ಸೃಷ್ಟಿ ಮಾಡದಂತಹ ಹೊಸ ಮೈಲಿಗಲ್ಲು ನಿರ್ಮಿಸಿದ್ದಾರೆ. ಎಲ್ಲಿವರೆಗೂ ರಾಜ್ಯ ರಾಜಕೀಯದಲ್ಲಿ ಸುದೀರ್ಘ ಅವಧಿಯ ಸಿಎಂ ಅನ್ನೋ ಹೆಗ್ಗಳಿಕೆಗೆ ದೇವರಾಜು ಅರಸು ಹೆಸರಿತ್ತು. ಆದರೀಗ ಈ ಪಟ್ಟ ಸಿದ್ದರಾಮಯ್ಯ ಹೆಗಲೇರಿದೆ. ಅರಸು ದಾಖಲೆ ಅಳಿಸಿದ ಸಿದ್ದರಾಮಯ್ಯ ಅನ್ನೋ ದೊಡ್ಡ ಸುದ್ದಿಯಾಗ್ತಿದೆ. ಇದೇ ಹೊತ್ತಲ್ಲೇ ಇನ್ನೊಂದು ಸುದ್ದಿ ತೆರೆದುಕೊಂಡಿದೆ. ರಾಜ್ಯ ಕಂಡ ಧೀಮಂತ ನಾಯಕ ಹುಟ್ಟೂರಲ್ಲಿ ಒಂದೇ ಒಂದು ಮೂಲಭೂತ ಸೌಕರ್ಯಗಳಿಲ್ಲ. ನಿನ್ನೆವರೆಗೂ ಕರ್ನಾಟಕದ ಸುದೀರ್ಘ ಸಿಎಂ ಯಾರು ಅಂದ್ರೆ ಅದು ದೇವರಾಜ ಅರಸು ಅಂತಿದ್ರು. 7 ವರ್ಷ 7 ತಿಂಗಳು ರಾಜ್ಯವನ್ನ ಆಳಿದ್ದ ಅರಸು ಹಿಂದುಳಿದ ವರ್ಗಗಳ ಮಹಾನಾಯಕರಾಗಿ ಗುರುತಿಸಿಕೊಂಡಿದ್ರು. ಉಳುವವನೇ ಹೊಲದ ಒಡೆಯ ಕಾಯ್ದೆ ಜಾರಿಗೆ ತಂದು ಅದೆಷ್ಟೋ ದೀನ ದಲಿತರ ಉದ್ಧಾರವನ್ನ ಮಾಡಿದ್ರು. ಆದ್ರೆ ಇಂತಹ ದೇವರಾಜ ಅರಸು ಅವರ ಹುಟ್ಟೂರು ಮಾತ್ರ ಇವತ್ತಿಗೂ ಸೊರಗ್ತಾ ಇದೆ. ಮೂಲಭೂತ ಸೌಕರ್ಯಗಳಿಲ್ಲದೆ ಕುಗ್ರಾಮವಾಗಿ ಹೋಗಿದೆ. ಅರಸು ಅವರು ಹುಟ್ಟಿದ್ದು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಲ್ಲಹಳ್ಳಿ. ಇವತ್ತಿಗೂ ಅರಸು ಅವರು ಹುಟ್ಟಿ ಬೆಳೆದ ಮನೆ ಇದೆ. ಆದ್ರೆ ಈ ಮನೆ ಸ್ಥಿತಿ ನೋಡೋದಕ್ಕಾಗ್ತಿಲ್ಲ. ಮಳೆಗಾಲದಲ್ಲಿ ಸೋರುತ್ತೆ, ಬೇಸಿಗೆಯಲ್ಲಿ ಧೂಳು ತುಂಬಿಕೊಳ್ಳುತ್ತೆ. 2015ರಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತು ಕೊಟ್ಟಿದ್ರು, ಕಲ್ಲಹಳ್ಳಿಯನ್ನ ದತ್ತು ತಗೊಂಡು ಅಭಿವೃದ್ಧಿ ಮಾಡ್ತೀನಿ, ಅರಸು ಅವರ ಮನೆಯಲ್ಲಿ ಮ್ಯೂಸಿಯಂ ಮಾಡ್ತೀನಿ ಅಂತಾನೂ ಭರವಸೆ ಕೊಟ್ಟಿದ್ರು. ಇದೇ ನಿಟ್ಟಿನಲ್ಲಿ 10 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ರು. ಆದ್ರೆ ಕೋಟಿ ಕೋಟಿ ಹಣ ಎಲ್ಲೋಯ್ತು ಒಂದು ಗೊತ್ತಾಗ್ತಿಲ್ಲ. ಹಲವಾರು ಬೇಡಿಕೆಗಳಿದೆ. ಅದರಲ್ಲಿ ವಿಶೇಷವಾಗಿ ಮೊಟ್ಟ ಮೊದಲನೇದಾಗಲಿ ಅವರು ಬಾಳಿ ಬದುಕಂಥ ಮನೆ, ವಾಸ ಮಾಡಿದಂಥ ಮನೆ ಇವತ್ತು ಕುಸಿದೋಗಂಥ ಒಂದು ಸಂದರ್ಭ ಬಂದಿದೆ ಅಂತಂದಾಗ ಅದರಂಥ ನೋವಿನ ವಿಚಾರ ಬೇರೊಂದಿಲ್ಲ. ಮೊಟ್ಟ ಮೊದಲನೇದಾಗಿ ಆ ಮನೇನ ಶಿಥಿಲಗೊಂಡಿರ್ತಕ್ಕಂಥ ಮನೇನ ಪುನಶ್ಚೇತನ ಮಾಡಬೇಕು. ಅವರ ಒಂದಿಗೆ ಅವಮಾನ ಆಗದೆ ಹೋದ ರೀತಿಯಲ್ಲಿ ಅಹಿಂದ ವರ್ಗಕ್ಕೆ ಅವಮಾನ ಆಗದೆ ಹೋದಂಥ ರೀತಿಯಲ್ಲಿ ಆ ಮನೇನ ಪುನಶ್ಚೇತನಗೊಳಿಸಬೇಕು ಅಂತ ನಾನು ಕೇಳ್ತೀನಿ. ದೇವರಾಜ ಅರಸು ಅವರ ಮನೆಗೆ ಇಂದಿರಾ ಗಾಂಧಿ, ಎಸ್.ಎಂ. ಕೃಷ್ಣ, ಬಂಗಾರಪ್ಪ ಸೇರಿದಂತೆ ದೊಡ್ಡ ದೊಡ್ಡ ನಾಯಕರೇ ಬಂದು ಹೋಗಿದ್ರು. ಹೀಗಾಗಿ ನಾಡು ಕಂಡ ಹೆಮ್ಮೆಯ ನಾಯಕನ ಹೆಜ್ಜೆ ಗುರುತನ್ನ ಕಾಪಾಡಿಕೊಳ್ಳೋ ಕೆಲಸ ಆಗಬೇಕಿದೆ. ಅರಸು ದಾಖಲೆ ಸರಿಗಟ್ಟಿದ ಸಿದ್ದರಾಮಯ್ಯ ಇತ್ತ ಕಣ್ ಹಾಯಿಸಬೇಕಿದೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.